ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ಇಲ್ಲಿ ಲಂಚ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ತುಂಬ ಸೊಪ್ಪುಗಳಿತ್ತು. ನುಗ್ಗೆ ಸೊಪ್ಪು, ನೆನ್ನೆ ಇನ್ನೂ ರೊಟ್ಟಿ ಮಾಡಿದ್ದೀನಿ. ಹಾಗೆ ಇನ್ನು ಸೊಪ್ಪು ತರಕಾರಿನಾದರೂ ಒಂದು 3-4 ಡೇಸ್ ಇಡ್ಬೋದು. ಆದರೆ ಫ್ರೆಶ್ ಆಗಿರೋವಂಥ ಸೊಪ್ಪನ್ನು 1-2 ಡೇಸ್ ಒಳಗಡೆ ಖಾಲಿ ಮಾಡಿಬಿಡ್ಬೇಕು. ಎಷ್ಟೇ ಫ್ರಿಜ್ನಲ್ಲಿ ಇಟ್ಟರೂ 1-2 ದಿನ ಆದ ನಂತರ ಅದು ತುಂಬ ಬಾಡೋದಂಗೆ ಆಗಿಬಿಟ್ಟಿರುತ್ತೆ. ಆದಮೇಲೆ ಅದು ತಿಂದ್ರೂ ಅದರಲ್ಲಿರೋವಂಥ ಪೋಷಕಾಂಶಗಳೆಲ್ಲ ಕರೆಕ್ಟಾಗಿ ಇರೋದಿಲ್ಲ ಅಲ್ವಾ. ಹಾಗಾಗಿ ಇವತ್ತು ಸೊಪ್ಪು ಅಂದರೆ ಹೊಲದ ಸೊಪ್ಪು, ಮಿಕ್ಸ್ ಸೊಪ್ಪು ತಂದಿದ್ರು ನಮ್ಮ ಆಂಟಿ ಊರಿಂದ. ಅದನ್ನೆಲ್ಲ ಹಾಕಿ ಇವತ್ತು ಮಿಕ್ಸ್ ಸೊಪ್ಪೊಂದು ಮಸಪ್ ಮಾಡ್ತಾಯಿದ್ದೀನಿ. ಸೊಪ್ಪನ್ನ ನಾನು ಯಾವಾಗಲೂ ಅಷ್ಟೇ ತೊಳೆದ್ಬಿಟ್ಟು ಕಟ್ ಮಾಡ್ತಾ ಇರಲಿಲ್ಲ, ಕಟ್ ಮಾಡಿಬಿಟ್ಟು ತೊಳಿತಾ ಇದ್ದೆ ನಾನು. ಈ ಹಿಂದೆ ಒಂದು ವಿಡಿಯೋದಲ್ಲಿ ಕಟ್ ಮಾಡಿಬಿಟ್ಟು ತೊಳೆದಾಗ ತುಂಬ ಜನ ನನಗೆ ತೊಳೆದ್ಬಿಟ್ಟು ಕಟ್ ಮಾಡಿ ಅಂತ ಇದ್ರು. ಇದು ಆ್ಯಕ್ಚುಲಿ ಈಸಿನೇ, ದಪ್ಪ ದಪ್ಪ ಇರುತ್ತಲ್ವ ಸೊಪ್ಪು ಯಾವಾಗ್ಲೂ, ಆವಾಗ ನೀಟಾಗಿಯೇ ತೊಳಿಬೋದು. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಳೆದಾಗ ಎಷ್ಟೋ ಸೊಪ್ಪುಗಳು ನೀರಿನಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆವಾಗಲಿಂದನೂ ನಾನು ಯಾವಾಗಲೂ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟೇ ಕಟ್ ಮಾಡ್ತೀನಿ. ಇಲ್ಲೂ ಅಷ್ಟೇ ನೀಟಾಗಿ 2-3 ಸಲನೇ ನಾನಿಲ್ಲಿ ತೊಳಿತಾ ಇದ್ದೀನಿ. ಸೊಪ್ಪಲ್ಲಿ ಏನೂ ಮಣ್ಣಿನಂಶ ಆಗಲಿ ಏನೂ ಇರಲಿಲ್ಲ, ನೀಟಾಗೇ ಇತ್ತು. ಆದ್ರೂ ಏನಾದರೂ ಕೆಮಿಕಲ್ಸ್ ಅದು ಇದು ಹಾಕಿ ಬೆಳೆಸಿರ್ತಾರೆ ಅಂತ ಅಂದ್ಬಿಟ್ಟು 1-2-3 ಸಲ ನೀಟಾಗಿ ತೊಳೆದು ಇಲ್ಲಿ ಮಸಪ್ ಮಾಡ್ತಾ ಇರೋ ಕಾರಣ ಸ್ವಲ್ಪ ದಪ್ಪದಾಗೇ ಕಟ್ ಮಾಡಿ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ತೀರಾ ಬೇಳೆ ಜೊತೆಗೆ ಸೊಪ್ಪಿನ ಸಾರು ಅಥವಾ ಪಲ್ಯ ಆ ರೀತಿ ಎಲ್ಲ ಆದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಇದೆಲ್ಲ ಬೆಂದಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಒಂದು ಪಲ್ಸ್ ಮಾಡ್ತೀವಿ ಅಲ್ವಾ, ಹೇಗೆ ಇದ್ದರೂ ಅದು ಪೇಸ್ಟ್ ಥರ ಆಗುತ್ತೆ ಅಂತ ಸ್ವಲ್ಪ ದಪ್ಪದಾಗೇ ಕಟ್ ಮಾಡಿ ನಾನು ಕುಕ್ಕರ್ಗೆ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ 1/4 ಕಪ್ ಆಗೋಷ್ಟು ತೊಗರಿಬೇಳೆ 1/4 ಗಂಟೆ ನೆನೆಸಿಟ್ಟಿದ್ದೆ. 2 ಈರುಳ್ಳಿ, 2 ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಹುಳಿ ಟೊಮ್ಯಾಟೊ ಇದು ಚಿಕ್ಕದಾಗಿತ್ತು, ಹಾಗಾಗಿ 2 ಹಾಕ್ತಾಯಿದ್ದೀನಿ ನಾನು. 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಇದು ನಾನು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕಿ ಮಾಡೋವಂಥ ಮಸಪ್ಪನ್ನ ಮಾಡ್ತಾ ಇರೋದು. ಕೆಲವೊಬ್ಬರು ಹಸಿಮೆಣಸಿನ್ಕಾಯಿನೂ ಹಾಕಿ ಮಸಪ್ಪನ್ನ ಮಾಡ್ತಾರೆ. ಆ ರೀತಿ ಮಾಡೋದಾದರೆ ಈ ಸೊಪ್ಪುಗಳ ಜೊತೆಗೇ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಬೇಯಿಸ್ಕೊಳ್ಳಿ. ನಾನು 1 ಲೋಟ ಮಾತ್ರ ನೀರನ್ನು ಹಾಕಿ ಕುಕ್ಕರ್ ವಿಸಲ್ ಒಂದೇ ಒಂದು ವಿಸಲ್ ಬರೆಸ್ಕೊಂಡ್ರೆ ಸಾಕು. ಎಲ್ಲವೂ ಈರುಳ್ಳಿ, ಟೊಮ್ಯಾಟೊ ಮತ್ತು ಸೊಪ್ಪು ಎಲ್ಲ ಬೇಗನೆ ಬೆಂದೋಗ್ಬಿಡುತ್ತೆ, ಜಾಸ್ತಿ ಹೊತ್ತೇನು ಟೈಮ್ ಬೇಕಾಗಲ್ಲ. ಹಾಗೆಯೇ ಅದು ಏನು 1 ವಿಸಲ್ ಬರೋ ಅಷ್ಟರಲ್ಲಿ ಭರಣಿ ಇಟ್ಟಿದ್ದೀನಲ್ಲ, ಜಾರ್ಗಳು ಪಿಂಗಾಣಿದು, ಅದರಲ್ಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಖಾಲಿಯಾಗಿತ್ತು. ಅದನ್ನೆಲ್ಲ ಫಿಲ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆಯೇ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಏನಿದೆಯಲ್ಲ, ಅದು ಇಷ್ಟಿದೆ, ಇನ್ನೊಂದು ವಾರಕ್ಕಾಗಷ್ಟಿದೆ ಆ ಭರಣಿನಲ್ಲಿ. ಅದಾದ ನಂತರ ನಾನು ಯಾವ ರೀತಿ ಸಾಂಬಾರು ಪುಡಿನ ಮಾಡ್ತೀನಿ ಅನ್ನೋದನ್ನು ಖಂಡಿತ ವೀಡಿಯೋ ಮಾಡಿ ತೋರಿಸ್ತೀನಿ. ಅಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀನಿ ಸಾಂಬಾರು ಪುಡಿ. ಒಂದು ಸಲ ಮಾಡಿದ್ರೆ ಅದನ್ನು ಒಂದು 4-5 ಮಂತ್ಸ್ ಆದರೂ ನನಗೆ ಅದಾಗುತ್ತೆ. ಸೊ ನಿಮಗೇನಾದರೂ ಕಡಿಮೆ ಪ್ರಮಾಣದಲ್ಲಿ ಬೇಕು ಅಂತ ಅಂದರೆ ನಾನು ಯಾವ್ದು ಕ್ವಾಂಟಿಟಿ ಹೇಳ್ತೀನಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಕಡಿಮೆ ಪ್ರಮಾಣದಲ್ಲಿ ನಿಮಗೂ ಸಹ ಯೂಸ್ ಆಗುತ್ತೆ. ಮಳೆಗಾಲ ಬಂದಾಗಿಂದ ನಾನು ಗಾರ್ಡನಿಂಗ್ ಆಗಲಿ ಗಿಡಗಳ ಬಗ್ಗೆ ಎಲ್ಲ ಸ್ವಲ್ಪ ಕೇರ್ ತೊಗೊಳ್ಳೋದು ಬಿಟ್ಟಿದ್ದೆ. ಯಾಕೋ ಸ್ವಲ್ಪ ನೆನ್ನೆ ನರ್ಸರಿಗೆ ಹೋಗಿದ್ದೆ, ಅಲ್ಲಿಂದ ಸ್ವಲ್ಪ ಪಾಟ್ಸ್ ಹಾಗೆಯೇ ಗಿಡಗಳಿಗೆ ಬೇಕಾಗಿರೋ ಅಂಥ ಗೊಬ್ಬರ ಎಲ್ಲ ತಂದಿದ್ದೀನಿ. ಇವತ್ತು ನೀಟಾಗಿ ಗಿಡಗಳಿಗೆಲ್ಲ ಗೊಬ್ಬರ ಹಾಕೋಣ ಅಂತ. ಟೆರೆಸ್ ಅಂದರೆ ಮಧ್ಯಾಹ್ನ ಒಂದು 12 ಗಂಟೆ ಆಗೋಗಿದೆ ಅಲ್ವಾ. ಈ ಬಿಸಿಲಿದ್ದಾಗ ಗೊಬ್ಬರ ಹಾಕಿದ್ರೆ ಇನ್ನೂ ಸ್ವಲ್ಪ ಹೀಟ್ ಆದಂಗೆ ಆಗುತ್ತೆ ಗಿಡಗಳಿಗೆ ಅಂದ್ಬಿಟ್ಟು ಟೆರೆಸ್ಸಲ್ಲಿರುವಂಥ ಗಿಡಗಳಿಗೆ ನಾನು ಹಾಕ್ತಾ ಇಲ್ಲ ಇವತ್ತು. ಬರೀ ಇಲ್ಲಿ ಬಾಲ್ಕನಿ ಮತ್ತು ಮನೆ ಒಳಗಿರೋವಂಥ ಗಿಡಗಳಿಗೆ ಮಾತ್ರ ಸ್ವಲ್ಪನೇ ಗೊಬ್ಬರ ಹಾಕ್ತಾ ಇದ್ದೀನಿ. ಯಾವಾಗಲೂ ಎರೆಹುಳು ಗೊಬ್ಬರ ತರ್ತಾ ಇದ್ದೆ ನಾನು. ಈ ಸಲ ಕುರಿ ಗೊಬ್ಬರ ತಂದಿದ್ದೀನಿ. ಇದೂ ಸಹ ತುಂಬಾ ಒಳ್ಳೆಯದು, ಎಲ್ಲ ಆರ್ಗ್ಯಾನಿಕ್ಕೇ ಇದು, ತುಂಬ ಏನು ಕೆಮಿಕಲ್ಸ್ ಆಗಲಿ ಏನೂ ಇರೋದಿಲ್ಲ. ಸೊ 1 ಸ್ಪೂನು ಅಥವಾ 2 ಸ್ಪೂನು 1 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಸಲ ಗಿಡಗಳಿಗೆ ಹಾಕಿದ್ರೆ ಚೆನ್ನಾಗಿ ಪೋಷಕಾಂಶ ಸಿಗುತ್ತೆ. ಅದ್ರ ಜೊತೆಗೆ ಎಪ್ಸಮ್ ಸಾಲ್ಟು ಅದು ಇದು ಅಂತ ನೀಮ್ ಆಯಿಲ್ ಅದನ್ನು ಸ್ಪ್ರೇ ಮಾಡ್ತಾನೆ ಇರಬೇಕು. ಎಷ್ಟೇ ನೋಡಿಕೊಂಡ್ರೂ ಈಗಂತೂ ತುಂಬ ಮಳೆಗಾಲ ಬಂತಲ್ಲ, ಅಂದರೆ ಮಳೆ ಜಾಸ್ತಿ ಆಗೋಯ್ತು ಈ ವರ್ಷ. ತುಂಬ ಎಲ್ಲ ಟೆರೆಸ್ ಮೇಲಂತೂ ಎಲ್ಲ ಗಿಡಗಳಿಗೂ ಸ್ವಲ್ಪ ನೀರೆಲ್ಲ ಜಾಸ್ತಿ ಆದಂಗಾಗಿ ಸ್ವಲ್ಪ ಗಿಡಗಳೆಲ್ಲ ಹಾಳಾಗಿದೆ. ಅದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು. ನನಗೆ ಸ್ವಲ್ಪ ಟೈಮ್ ಆಗ್ತಾಯಿಲ್ಲ ಈ ಗಿಡಗಳಿಗೆ ಟೈಮ್ ಕೊಡೋದಕ್ಕೆ. ಹಾಗಾಗಿ ಟೈಮ್ ಇದ್ದಾಗ ಸ್ವಲ್ಪ ಈ ಕೆಲಸಗಳನ್ನ ಮಾಡ್ಕೊಬಿಡ್ತೀನಿ. ಇದಕ್ಕೆ ಅಂತಲೇ ಟೈಮ್ ಕೊಡ್ತಾ ಕೂತ್ಕೊಂಡ್ರೆ ಬಾಕಿ ಕೆಲಸ, ಮನೆ ಕೆಲಸ, ಅದಕ್ಕೆ ನನಗೆ ಟೈಮ್ ಕೊಡೋದಕ್ಕಾಗೋದಿಲ್ಲ.
ಸೊ ಅಲ್ಲಿ ಒಂದು ವಿಸಲ್ ಬಂದು ಅದು ಆರೋ ಅಷ್ಟರಲ್ಲಿ ನಾನು ಇಲ್ಲಿ ಮೇಲ್ಗಡೆ ಈ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಟೈಮ್ ಸಿಕ್ಕಿದಾಗ ಕೆಲಸ ಮಾಡ್ಕೊಬಿಡ್ಬೇಕು. ಸಂಜೆ ತನಕ ಅಷ್ಟೇ ಕೆಲಸ. ಆಮೇಲೆ ಹೇಗೆ ಇದ್ದರೂ ಮಗನ ಜೊತೆ ಓದ್ಸೋಕ್ಕೆ ಕೂರಿಸ್ಬೇಕಲ್ಲ, ಮಕ್ಕಳ ಜೊತೆ ಅವ್ರ ಜೊತೆಗೂ ನಾವು ಒಂದು 2 ಅವರ್ಸ್ ಕೂತ್ಕೊಳ್ಳೇಬೇಕು. ನಾವು ಕೂತ್ಕೊಳ್ಳಿಲ್ಲ ಅಂದರೆ ಅವ್ರು ಅಷ್ಟಾಗಿ ಮನಸ್ಸಿಟ್ಟು ಗಮನ ಕೊಟ್ಟು ಓದೋದಿಲ್ಲ. ನಾವು ಮಕ್ಕಳನ್ನ ಸುಮ್ಮನೆ ಬುಕ್ ಕೊಟ್ಬಿಟ್ಟು ಕೂರಿಸ್ಬಿಟ್ಟು ಅದು ಇದು ಕೆಲಸ ಅಂತ ಹೊರಗಡೆ ಮಾಡಲಿಕ್ಕೆ ಬಂದರೆ ಸುಮ್ಮನೆ ಓದ್ತಾ ಇರ್ತಾರೆ, ಬಟ್ ತಲೆಗೇನು ಹೋಗಿರೋದಿಲ್ಲ. ಹಾಗಾಗಿ ಯಾಕಪ್ಪ ಬೇಕು ಅಂದ್ಬಿಟ್ಟು ಇವಾಗಲೇ ಮಧ್ಯಾಹ್ನನೇ ನಾನಿಲ್ಲಿ ಬಿಸಿಲು ಈ ಕಡೆ ಬಾಲ್ಕನಿಗಳಿಗೆಲ್ಲ ಬಿಸಿಲು ಬೀಳೋದೇ ಇಲ್ಲ. ಮಧ್ಯಾಹ್ನದ ಮೇಲೆ ಏನೇ ಇದ್ರೂ ಒಂದು 11 ಗಂಟೆ ತನಕ ಮಾತ್ರ ಬಿಸಿಲಿರುತ್ತೆ ಇಲ್ಲಿ. ಹೇಗೆ ಇದ್ರೂ ಬಿಸಿಲಿರಲ್ವಲ್ಲ ಅಂತ ಅಂದ್ಬಿಟ್ಟು ಈ ಗಿಡಗಳಿಗೆಲ್ಲ ನಾನು ಗೊಬ್ಬರನ ಹಾಕಿ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಮನೆ ಒಳಗಡೆ ಇರೋವಂಥ ಪಾಟ್ಸ್ ಸುಮಾರು ಅದಕ್ಕೂ ಅಷ್ಟೇ ಒಂದು 2-3 ತಿಂಗಳೇ ಆಗಿತ್ತು ಗೊಬ್ಬರನೇ ಹಾಕಿರಲಿಲ್ಲ. ನಾನು ಬರೀ ನೀರನ್ನೇ ಹಾಕ್ತಾ ಇದ್ದೆ. ಸೊ ನೋಡೋಣ ಕುರಿ ಗೊಬ್ಬರ ಈ ಸಲ ಯಾವ ರೀತಿ ಬರುತ್ತೆ ಪ್ಲಾಂಟ್ಸ್ ಅಂತ. ಈ ಪ್ಯಾಕೆಟ್ ಏನು ತಂದಿದ್ದೀನಲ್ಲ ಇದು 5 kg ಪ್ಯಾಕೆಟು, ಅಂದರೆ 150ನೋ 160ನೋ ರುಪೀಸ್ ಆಗುತ್ತೆ ಅಷ್ಟೇ. ಈ 5 kg ಪ್ಯಾಕೆಟ್ ನನಗೆ ಬರೀ ಈ ಮನೆ ಪ್ಲಾಂಟ್ಸ್ ಅಂದರೆ ಮನೆ ಒಳಗಡೆ ಇಟ್ಟಿರೋವಂಥ ಗಿಡಗಳಿಗೆ, ಹಾಗೆ ಒಂದು 3 ಬಾಲ್ಕನಿ ಇದೆ, 3 ಬಾಲ್ಕನಿ ಗಿಡಗಳಿಗೆ, ಮತ್ತು ಮೇಲ್ಗಡೆ ಏನು ನೀವಲ್ಲಿ ಕ್ಲೋಸ್ಡ್ ಟೆರೆಸ್ ನೋಡಿದ್ರಲ್ಲ ಆ ಗಿಡಗಳಿಗೆ ಮಾತ್ರ ಆಯಿತು ಅಷ್ಟೇ. ಇನ್ನು ಟೆರೆಸಲ್ಲಿರೋವಂಥ ಗಿಡಗಳಿಗೆ ನನಗೆ ಖಾಲಿನೇ ಆಯಿತು. ನೋಡಿ ಇಷ್ಟು ಗಿಡಕ್ಕೆ ಹಾಕೋ ಅಷ್ಟರಲ್ಲಿ ಒಂದು ಪ್ಯಾಕೆಟ್ ಇದ್ದಿದ್ದು ಇದರಲ್ಲಿ 1/4 ಭಾಗ ಆಗೋಷ್ಟು ಆಗಿದೆ. ಇನ್ನು ಈ 3 ಬಾಲ್ಕನಿಗಳಲ್ಲಿ ಗಿಡಗಳೆಲ್ಲ ಬಾಕಿ ಇದೆ. ಇದಕ್ಕೆಲ್ಲ ಹಾಕೋ ಅಷ್ಟರಲ್ಲಿ ಆ 1/4 ಭಾಗನೂ ಖಾಲಿ ಆಗುತ್ತೆ. ಸೊ ಮತ್ತೆ ಹೋಗಿ ನಾನು ಇನ್ನೂ ಒಂದು 5 kg ಆಗೋಷ್ಟು ಟೆರೆಸ್ಗೆ ಹೋಗಿ ತರಬೇಕು. ಅಂದರೆ ನಮ್ಮ ಮನೆಯಲ್ಲಿ ಸುಮಾರು ಒಂದು 250 ಮೇಲೆ ಪಾಟ್ಸ್ ಇದೆ. ಅಷ್ಟಕ್ಕೆಲ್ಲ ಹಾಕಬೇಕು ಅಂದರೆ ಒಂದು 10 kg ಗೊಬ್ಬರನೇ ಬೇಕಾಗುತ್ತೆ ತಿಂಗ್ಳಿಗೆ ಒಂದೊಂದು ಸಲ. ಬಾಲ್ಕನಿಗಳದೆಲ್ಲ ಇನ್ನೂ ಬಾಕಿ ಇತ್ತು, ಆದರೆ ಅಡುಗೆ ಮಾಡಿಬಿಡೋಣ ಫಸ್ಟು, ಇನ್ನು ಪ್ರದೀಪ್ ಬಂದುಬಿಟ್ರೆ ಅವ್ರು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಊಟನೂ ಮಾಡದೆ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಬಾಲ್ಕನಿಗಳಿಗೆಲ್ಲ ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ನೀಟಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಇಲ್ಲಿ ಕುಕ್ಕರ್ ಸಹ ಪ್ರೆಷರ್ ಹೋಗಿತ್ತು. ಸೊ ಅದನ್ನು ಇಲ್ಲಿ ಬಸ್ಕೋತಾ ಇದ್ದೀನಿ. ಏನು ಸೊಪ್ಪು ಬೇಳೆ ಟೊಮ್ಯಾಟೊ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಒಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿನ ಸೇರಿಸಿದ್ದೀನಿ. ಇದಕ್ಕೆ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಅಂದರೆ ಧನಿಯಾ ಪುಡಿ ಅಂದರೆ ಸಾಂಬಾರು ಪುಡಿ, ಕಾಳುಗಳು ಎಲ್ಲ ಹಾಕಿ ಮಿಲ್ ಮಾಡಿಸಿರ್ತೀವಲ್ವ ಅದನ್ನು ನಾನು ಧನಿಯಾ ಪುಡಿ ಅಂತ ಹೇಳ್ತೀನಿ. ಇದಕ್ಕೆ ಒಂದು ಅರ್ಧ ಹಿಡಿ ಆಗೋಷ್ಟು ಕರಿಬೇವಿನ ಎಲೆನ ಹಾಕಿ ಫಸ್ಟಿಗೆ ತರಿಯಾಗಿ ಹಾಗೇ ಪೌಡರ್ ಮಾಡ್ಕೊಂಡು ಬರಬೇಕು. ಇವಾಗ ಇದಕ್ಕೆ ಈ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇದೆ, ಬಟ್ ಓಕೆ ಟೈಮ್ ಇರಲಿಲ್ಲ ಅಂತ ನಾನು ಬಿಸಿನೇ ಹಾಕಿ ಇಲ್ಲಿ ಪಲ್ಸ್ ಮಾಡ್ತಾಯಿದ್ದೀನಿ. ತುಂಬ ಬಿಸಿ ಇತ್ತು ಅಂದರೆ ಕೆಲವೊಮ್ಮೆ ಮಿಕ್ಸಿಯಿಂದನೇ ಹೊರಗೆ ಹಾರಿಬಿಡುತ್ತೆ. ಸೊ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ನನಗೆ ಅಂದರೆ ನಾನು ಜಾಸ್ತಿ ಹೊತ್ತು ಪಲ್ಸ್ ಮಾಡ್ತಾ ಇರಲಿಲ್ಲ, ಬರೀ ಒಂದೊಂದೇ ಸೆಕೆಂಡ್ ಅಷ್ಟೇ ಪಲ್ಸ್ ಮಾಡ್ತಾ ಇದ್ದಿದ್ದು, ಹಾಗಾಗಿ ಏನೂ ಹೊರಗಡೆ ಬರಲಿಲ್ಲ. ಅಷ್ಟು ಮಿಶ್ರಣನ ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲಿ ಪಲ್ಸ್ ಮಾಡಿ ಹಾಕಿದ್ದೀನಿ. ನೀರನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಅಥವಾ ಗಟ್ಟಿಗೆ ನಿಮಗೆ ಯಾವ ಹದಕ್ಕೆ ಬೇಕು ಮಸಪ್ಪು ಆ ಹದಕ್ಕೆ ಹಾಕ್ಕೊಳ್ಳಿ. ಕಾಯೆಲ್ಲ ಹಾಕಿ ರುಬ್ಬಿರ್ತೀವಲ್ವ, ಸೊ ಇದನ್ನು ಕುದಿಸಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ತುಂಬ ಜಾಸ್ತಿನೂ ಅಲ್ಲ, ತುಂಬ ತೆಳುವಾಗೂ ಇರಬಾರ್ದು, ಮೀಡಿಯಮ್ ಹದದಲ್ಲಿ ಇರಬೇಕು ಅಷ್ಟೇ. ಇವಾಗ ಇದನ್ನು ಮತ್ತೆ ಕುದಿಲಿಕ್ಕಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಹುಣಸೆಹಣ್ಣಿನ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಇದು ಪೇಸ್ಟ್ ಸ್ಟ್ರಾಂಗ್ ಇರುತ್ತೆ ಅಲ್ವ, ಹಾಗಾಗಿ ಸ್ವಲ್ಪ ಒಂದು 3-4 ಡ್ರಾಪ್ ಆಗೋಷ್ಟು ಮಾತ್ರ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಇದಕ್ಕೊಂದು ಮೇಲೊಗ್ಗರಣೆ ಕೊಟ್ಟರೆ ಮಸಪ್ಪು ರೆಡಿ ಆಗುತ್ತೆ. ಮೇಲೊಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೈಡ್ನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ಕರಿಬೇವು ಎಲ್ಲವನ್ನು ಸ್ವಲ್ಪ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ. ಹಿಂಗೆ ಹಾಕಿದ ನಂತರ ಸಾಸಿವೆ ಎಲ್ಲ ಚಿಟ್ಕುಟ್ಲಿ ಸ್ವಲ್ಪ. ಅದಾದ ನಂತರ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟೇ ಒಗ್ಗರಣೆ. ಇದಕ್ಕೆ ಬೇಕು ಅಂದರೆ ಈರುಳ್ಳಿ ಹಾಕ್ಕೋಬೋದು ಸಣ್ಣದಾಗಿ ಕಟ್ ಮಾಡಿ. ಆದರೆ ರುಬ್ಬೋದಕ್ಕೇ 2 ಈರುಳ್ಳಿ ಹಾಕಿರ್ತೀವಲ್ವ, ಎಕ್ಸ್ಟ್ರಾ ಏನು ಮತ್ತೆ ಈರುಳ್ಳಿ ಹಾಕಬೇಕು ಅಂತೇನಿಲ್ಲ. ಚೆನ್ನಾಗಿ ಸಾಸಿವೆ ಎಲ್ಲ ಸಿಡ್ದು ಕರಿಬೇವೆಲ್ಲ ಗರ್ಗರಿ ಆದ ನಂತರ ಬಿಸಿ ಒಗ್ಗರಣೆನ ಬಿಸಿಯಾಗಿರೋ ಅಂಥ ಮಸಪ್ಪಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಮಸಪ್ಪನ್ನ. ನೋಡಿ ಈ ರೀತಿ ಅದರಲ್ಲಿರೋವಂಥ ನೊರೆ ಅಂಶ ಎಲ್ಲ ಹೋಗಿ ಬರೀ ಸಾಂಬಾರ್ಗೆ ಮಾತ್ರ ಕುದಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಹದ ನೋಡಿ ಕರೆಕ್ಟಾಗಿ ಬಂದಿದೆ, ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವಾಗೂ ಇಲ್ಲ.
ಮೊದಲೆಲ್ಲ ನಾನು ಮಸಪ್ ಮಾಡಬೇಕು ಅಂತ ಅಂದಾಗ ಅಂದರೆ ಸೊಪ್ಪಿಂದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಲ್ವಾ, ಜಾಸ್ತಿ ನೀರು ಹಾಕ್ಬಿಡುವೆ ಬೇಯಿಸ್ಬೇಕಾದ್ರೆ. ಆವಾಗ ತುಂಬ ಜಾಸ್ತಿ ಮಸಪ್ ಆಗೋಗೋದು, ಒಂದು 3 ದಿನಕ್ಕೆ ಆಗೋಷ್ಟು ಸಾಂಬಾರು ಆಗೋಗೋದು. ಇವಾಗ ಸ್ವಲ್ಪ ಹಾಕ್ತೀನಿ ನಾನು, ಅಂದರೆ ಗೊತ್ತಾಗಿದೆ ಅಲ್ವಾ ಯಾವ ರೀತಿ ಹಾಕಬೇಕು ಅಂತ. ಹಾಗಾಗಿ ಬರೀ ಒಂದೇ ಒಂದು ಲೋಟ ಹಾಕ್ತೀನಿ. ಸೊಪ್ಪು ಇಷ್ಟಾಗುತ್ತೆ ಬೆಂದ ನಂತರ, ಹಾಗೆ ಕರೆಕ್ಟಾಗೂ ಸಹ ಆಗುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಮಸಪ್ ಸಾರು ಕಮೆಂಟ್ ಮಾಡಿ ತಿಳಿಸಿ. ಯಾವ್ಯಾವ ಸೊಪ್ಪನ್ನ ಹಾಕ್ತೀರಾ ಅಂತ. ನಾನು ಇಂಥದ್ದೇ ಸೊಪ್ಪು ಅಂತೇನಿಲ್ಲ, ಬರೀ ಒಂದೇ ಒಂದು ರೀತಿ ಸೊಪ್ಪಿದ್ರೂ ಸಹ ಮಸಪ್ ಮಾಡ್ತೀನಿ ನಾನು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಮತ್ತು ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು.